ಕಮಿನ್ಸ್ ಆಸೀಸ್ ಆಟಗಾರ ಆಸ್ಟ್ರೇಲಿಯಾದ ನಾಯಕನಾಗಿ ತಂಡವನ್ನ ಸಾಕಷ್ಟು ಬಾರಿ ಮುನ್ನಡೆಸಿದ್ದಾರೆ. ಜೀವನದಲ್ಲಿ ಸಾಕಷ್ಟು ಪೆಟ್ಟು ತಂದಿರುವ ಕಮಿನ್ಸ್ ಕ್ರಿಕೆಟ್ನಲ್ಲಿ ಸಾಕಷ್ಟು ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ನಿಮಗೆ ಪ್ಯಾಟ್ ಕಮಿನ್ಸ್ ಕ್ರಿಕೆಟ್ ಜರ್ನಿ ಬಗ್ಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಪ್ಯಾಟ್ ಕಮಿನ್ಸ್ ಆಸೀಸ್ನ ಬಲಗೈ ಸ್ಪೀಡ್ ಬೌಲರ್ ಹಾಗೂ ಬಲಗೈ ಬ್ಯಾಟ್ಸ್ಮನ್. ಕಮಿನ್ಸ್ ಮೇ 8, 1993ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಹುಟ್ಟುತ್ತಾರೆ. ಸೆಂಟ್ ಪೌಲ್ಸ್ ಗ್ರಾಮರ್ ಶಾಲೆಯಲ್ಲಿ ಇವರ ವಿದ್ಯಾಭ್ಯಾಸ ಮುಗಿಸಿ ಯೂನಿವರ್ಸಿಟಿ ಆಫ್ ಸಿಡ್ನಿಯಲ್ಲಿ ಇವರು ಬಿಸ್ನೆಸ್ನಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಬಾಲ್ಯದಲ್ಲಿ ಇವರು ಬ್ರೇಟ್ಲಿ ಅವರನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಇರಿಸಿಕೊಂಡಿದ್ರು. ನಂತರ ಅವರ ಜೊತೆಯಲ್ಲಿ ಕೆಲ ದೇಶಿ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದರು. ಅಕ್ಟೋಬರ್ 2011ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಮೊದಲ T20 ಪಂದ್ಯದ ಮೂಲಕ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆಯನ್ನು ಮಾಡಿದರು. ಆ ಸಮಯದಲ್ಲೇ ಸೆಂಚುರಿಯನ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಮೊದಲ ಏಕದಿನ ಪಂದ್ಯದ ಮೂಲಕ ಇವರು ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ನವೆಂಬರ್ 2011ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಎರಡನೇ ಟೆಸ್ಟ್ ಪಂದ್ಯದ ಮೂಲಕ ಇವರು ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆಯನ್ನು ಮಾಡಿದರು. ಶತ್ರು ದೇಶದ ಹುಡುಗಿ ಜೊತೆ ಲವ್. ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾದ ಪರಮಶತ್ರು ಇಂಗ್ಲೆಂಡ್ ದೇಶದ ಹುಡುಗಿಗೆ ಹೃದಯವನ್ನು ನೀಡಿದರು. ಪ್ಯಾಟ್ ಕಮಿನ್ಸ್ ಅವರ ಗರ್ಲ್ ಫ್ರೆಂಡ್ ಬೇಕಿ ಬಾಸ್ಟನ್ ಇಂಗ್ಲೆಂಡ್ನ ಯಾರ್ಕ್ಶೈರ್ ಮೂಲದವರು. ಕ್ರಿಕೆಟ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ, ಪಾಕಿಸ್ತಾನವಿದ್ದಂತೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಕೂಡ ಪರಮ ವೈರಿಗಳು. 2014ರಲ್ಲಿ ಇವರಿಬ್ಬರು ಮೊದಲು ಭೇಟಿ ಆಗ್ತಾರೆ. ಬೇಕಿ ಬಾಸ್ಟನ್ಗೆ ತನ್ನ ಮನಸ್ಸನ್ನು ನೀಡ್ತಾರೆ. ಆಮೇಲೆ ಇವರಿಬ್ಬರ ನಡುವೆ ಲವ್ ಜೋರಾಗಿ ನಡೆಯುತ್ತೆ. ಬೇಕಿ ಮತ್ತು ಕಮಿನ್ಸ್ ನಡುವೆ ಕೇವಲ ಗಡಿಗಳ ವ್ಯತ್ಯಾಸ ಮಾತ್ರವಿರಲಿಲ್ಲ, ವಯಸ್ಸಿನ ವ್ಯತ್ಯಾಸ ಕೂಡ ಇದೆ. ಕಮಿನ್ಸ್ ಗೆಳತಿ ಅವರಿಗಿಂತ 3 ವರ್ಷ ದೊಡ್ಡವರು. ಪ್ಯಾಟ್ ಕಮಿನ್ಸ್ 8 ಮೇ 1993ರಂದು ಹುಟ್ಟಿದರೆ ಅವರ ಹೆಂಡತಿ 17 ನವೆಂಬರ್ 1990ರಂದು ಹುಟ್ಟಿದ್ದಾರೆ. ಇನ್ನು ಕಮಿನ್ಸ್ ಬೇಕಿ ಅವರನ್ನು ಪಿಕ್ನಿಕ್ ಸ್ಪಾಟ್ಗೆ ಕರೆದೊಯ್ದು ಶಾಂಪೇನ್ ಬಾಟಲಿಯನ್ನು ಹಿಡಿದು ಬಾಲಿವುಡ್ ಶೈಲಿಯಲ್ಲಿ ಮೊಣಕಾಲುಗಳ ಮೇಲೆ ಕುಳಿತು ಪ್ರಪೋಸ್ ಮಾಡಿದ್ರು ಅಂತ ಒಂದು ಸಂದರ್ಶನದಲ್ಲಿ ಇವರು ಹೇಳಿಕೊಂಡಿದ್ದಾರೆ. ಇನ್ನು ಕೊರೋನಾ ವೈರಸ್ನಿಂದಾಗಿ ಇಬ್ಬರು ಮದುವೆಯಾಗಲು ಸಾಧ್ಯವಾಗಲಿಲ್ಲ. ಆದರೆ ಮದುವೆಗೂ ಮುಂಚೆ ಮಗು ಆಗಿತ್ತು. ಇನ್ನು 2023ರ ವಿಶ್ವಕಪ್ನಲ್ಲಿ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಗೆಲ್ಲೋಕೆ ಇವರು ಕಾರಣ ಆಗ್ತಾರೆ. ಈ ಬಾರಿಯ ಚಾಂಪಿಯನ್ ಟ್ರೋಫಿಯಿಂದ ಇವರು ಹೊರಗುಳಿದಿದ್ರು. ಪಾದದ ಗಾಯಕ್ಕೆ ತುತ್ತಾಗಿದ್ದರಿಂದ ಆಸೀಸ್ ತಂಡದಲ್ಲಿ ಆಡಿಲ್ಲ. ಇವರ ಬದಲು ಸ್ಟೀವ್ ಸ್ಮಿತ್ ತಂಡವನ್ನು ಮುನ್ನಡೆಸಿದ್ದು ಆಸೀಸ್ ಸೆಮಿಫೈನಲ್ನಲ್ಲಿ ಭಾರತದ ವಿರುದ್ಧ ಸೋತೋಯ್ತು. ಇನ್ನು ಕಮಿನ್ಸ್ ಅವರ ದಾಖಲೆಗಳನ್ನು ನೋಡೋದಾದರೆ 67 ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಪ್ಯಾಟ್ ಕಮಿನ್ಸ್ 13,616 ಎಸೆತಗಳನ್ನು ಎಸೆದಿದ್ದು 294 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು 30 ಏಕದಿನ ಪಂದ್ಯಗಳನ್ನು ಆಡಿರುವ ಕಮಿನ್ಸ್ 143 ವಿಕೆಟ್ಗಳನ್ನು ಪಡೆದಿದ್ದಾರೆ. ಹಾಗೆ 57 T20 ಪಂದ್ಯಗಳಲ್ಲಿ ಆಡಿದ್ದು 66 ವಿಕೆಟ್ ಪಡೆದಿದ್ದಾರೆ. ಈ ಬಾರಿಯ IPLನಲ್ಲಿ ಪ್ಯಾಟ್ ಕಮಿನ್ಸ್ 18 ಕೋಟಿಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲೇ ಉಳಿದುಕೊಂಡಿದ್ದಾರೆ. ಇವರ ನಾಯಕತ್ವದಲ್ಲಿ ಹೈದರಾಬಾದ್ ತಂಡ ಕಳೆದ ಬಾರಿ ಫೈನಲ್ ಅನ್ನು ತಲುಪಿತ್ತು. ಫೈನಲ್ ಪಂದ್ಯದಲ್ಲಿ ಕೋಲ್ಕತ್ತಾ ವಿರುದ್ಧ SRH ಸೋಲನ್ನು ಅನುಭವಿಸಬೇಕಾಯಿತು. ಪಾದದ ನೋವಿನಿಂದ ಬಳಲುತ್ತಿರುವ ಕಮಿನ್ಸ್ IPLನಲ್ಲಿ ಆಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. IPLನಲ್ಲಿ ಕಮಿನ್ಸ್ ಆಟಕ್ಕೆ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಇದು ಪ್ಯಾಟ್ ಕಮಿನ್ಸ್ ಅವರ ಕ್ರಿಕೆಟ್ ಜರ್ನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.